ಓಕೆ, ಪೊಲೀಸ್ ಕಸ್ಟಡಿ ದರ್ಶನ್ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಈಗ ಬರ್ತಾ ಇರತಕ್ಕಂಥ ಬ್ರೇಕಿಂಗ್ ನ್ಯೂಸ್, ಪೊಲೀಸ್ ಕಸ್ಟಡಿಗೆ ನಟ ದರ್ಶನ್ ಅಂಡ್ ಟೀಮ್ ಆಲ್ಮೋಸ್ಟ್ ಈಗಷ್ಟೇ ತೀರ್ಪು ಹೊರಬಿದ್ದಿದೆ. ನಟ ದರ್ಶನ್ ಪೊಲೀಸ್ ಕಸ್ಟಡಿಗೆ ಎಷ್ಟು ದಿನ ಅಂತಕ್ಕಂಥದ್ದು ಗೊತ್ತಾಗಬೇಕು ಇವಾಗ. ಮತ್ತು ಎಲ್ಲರನ್ನೂ ಕೂಡ ಪೊಲೀಸ್ ಕಸ್ಟಡಿಗೆ ಕೊಟ್ಟಿರ್ತಾರೆ ಸಾಮಾನ್ಯವಾಗಿ, ಯಾಕೆಂದರೆ A2 ಅನ್ನೇ ಕಸ್ಟಡಿ ಕೊಟ್ಟಿದ್ದಾರೆ ಅಂದಮೇಲೆ ಎಲ್ಲರನ್ನೂ ಕೂಡ ಕೊಟ್ಟಿರ್ತಾರೆ. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಪೊಲೀಸ್ ಕಸ್ಟಡಿಗೆ, ಪೊಲೀಸರ ಸುಪರ್ದಿಗೆ ಒಪ್ಪಿಸಿದೆ ನ್ಯಾಯಾಲಯ. ಯಾಕೆಂದರೆ ಇನ್ನೂ ಕೂಡ ವಿಚಾರಣೆ ಬಾಕಿ ಇದೆ, ಸ್ಥಳ ಮಹಜರ್ಗಳಾಗಬೇಕಾಗಿದೆ, ವೆಪನ್ಗಳನ್ನು ಇದಕ್ಕೆ ಬಳಸಿದ್ದು ವಶಪಡಿಸ್ಕೋಬೇಕಾಗಿದೆ. ಇದೆಲ್ಲ ಇರೋದ್ರಿಂದ ಪೊಲೀಸ್ ಕಸ್ಟಡಿಗೆ ನೀಡಿ ನ್ಯಾಯಾಲಯ ಈಗ ಆದೇಶವನ್ನು ಕೊಟ್ಟಿದೆ. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಪೊಲೀಸ್ ಕಸ್ಟಡಿಗೆ, ದರ್ಶನ್ ಸೇರಿ 13 ಮಂದಿಯೂ ಕೂಡ ಪೊಲೀಸ್ ಕಸ್ಟಡಿಗೆ, ಇನ್ಕ್ಲೂಡಿಂಗ್ ಪವಿತ್ರ ಗೌಡ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ದರ್ಶನ್ ಅವರನ್ನು. ಈಗ ಬರ್ತಾ ಇರತಕ್ಕಂಥ ಬ್ರೇಕಿಂಗ್ ನ್ಯೂಸ್, ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅವರನ್ನು ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ಈಗಷ್ಟೇ ಕೋರ್ಟ್ನ ತೀರ್ಪು ಹೊರಬಿದ್ದಿದೆ. ದರ್ಶನ್ ಸೇರಿದಂತೆ 13 ಜನ ಆರೋಪಿಗಳಿಗೂ ಕೂಡ ಪೊಲೀಸ್ ಕಸ್ಟಡಿಗೆ ವಿಧಿಸಿದ್ದಾರೆ ನ್ಯಾಯಾಧೀಶರಾದಂತಹ ವಿಶ್ವನಾಥ ಗೌಡರ್. ಅಲ್ಲಿಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೇಳಿಕೊಂಡಂತಹ, ಮನವಿ ಮಾಡಿಕೊಂಡಂತಹ ಮತ್ತು ವಾದ ಮಾಡಿದಂತಹ ಕೆಲವೊಂದು ಅಂಶಗಳು ಸರಿಯಾದಂತೆ ಕಂಡು ಬಂದಿದೆ. ಹಾಗಾಗಿ ನ್ಯಾಯಾಧೀಶರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಮನವಿಗೆ ಪುರಸ್ಕರಿಸಿದ್ದಾರೆ. ಅದರ ಪ್ರಕಾರ ಈಗ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಎಲ್ಲ 13 ಜನರನ್ನು ಕೂಡ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ. ಎಷ್ಟು ದಿನಗಳ ಕಾಲ ಅಂತ ಮಾತ್ರ ಈಗ ಬರಬೇಕಾಗಿರ್ತಕ್ಕಂಥದ್ದು. ಒಟ್ಟು 13 ಮಂದಿಯನ್ನು ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ, ಪೊಲೀಸರ ಸುಪರ್ದಿಗೆ ಕೊಡಲಾಗಿದೆ. ನ್ಯಾಯಾಧೀಶರಾದಂತಹ ವಿಶ್ವನಾಥ ಗೌಡರ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಎಲ್ಲ 13 ಮಂದಿಯನ್ನು ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ಅಂದರೆ 24 ಅವರ್ಸ್ ಒಳಗಡೆ ಅಪಿಯರ್ ಆದಾಗ ಸಾಮಾನ್ಯವಾಗಿ ಯಾವಾಗಲೂ ಕೂಡ ಪೊಲೀಸ್ ಕಸ್ಟಡಿಗೆ ಕೊಡೋದು, ಯಾಕೆಂದರೆ ಇನ್ನೂ ವಿಚಾರಣೆ ಕಂಪ್ಲೀಟೇ ಆಗಿರಲ್ವಲ್ಲ. ಬೇಕಾದ್ರೆ ನೆಕ್ಸ್ಟ್ ಟೈಮ್ ಬೇಕಾದರೆ ಇವರು ಜುಡಿಷಿಯಲ್ ಕಸ್ಟಡಿ ಕೊಟ್ಕೋಬೋದು, ಎಲ್ಲ ಮುಗಿದ ಮೇಲೆ. ಅಂದರೆ ಈಗ ಒಂದು 4 ದಿನನೋ 5 ದಿನನೋ 8 ದಿನನೋ ಕೊಟ್ಟಿರ್ತಾರಲ್ಲ, ಅದು ಮುಗಿದ ನಂತರ ಅವಧಿ ಮತ್ತೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು ಎಲ್ಲರನ್ನು. ಆಗಬೇಕಾದ್ರೆ ಜುಡಿಷಿಯಲ್ ಕಸ್ಟಡಿ ಕೊಡಬಹುದು. ಬಟ್ ಈಗ ಫಸ್ಟ್ ಟೈಮ್ ಕೋರ್ಟ್ ಮುಂದೆ ಹಾಜರುಪಡಿಸಿದ್ದಾರೆ ಆರೋಪಿಗಳನ್ನು. 13 ಮಂದಿಯನ್ನು ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ನ್ಯಾಯಾಧೀಶರಾದಂತಹ ವಿಶ್ವನಾಥ ಗೌಡರ್ ಆದೇಶವನ್ನು ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಸೇರಿದಂತೆ 13 ಮಂದಿ ಆರೋಪಿಗಳು ನ್ಯಾಯಾಧೀಶರ ಎದುರು ಕಣ್ಣೀರಿಟ್ಟಿದ್ದಾರೆ ದರ್ಶನ್ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಪೊಲೀಸ್ ಕಸ್ಟಡಿಗೆ ಎನ್ನುತ್ತಿದ್ದಂತೆ ದರ್ಶನ್ ಕಣ್ಣೀರಿಟ್ಟಿದ್ದಾರೆ. A1 ಪವಿತ್ರ ಗೌಡ ಕೂಡ ಕಣ್ಣೀರಿಟ್ಟಿದ್ದಾರೆ. ಬಟ್ ಕಣ್ಣೀರಿಗೆಲ್ಲ ಕರಗೋದಕ್ಕೆ ಅಂಥ ಎಲ್ಲ ಭಾವನೆಗಳಿಗೆಲ್ಲ ಕೋರ್ಟ್ನಲ್ಲಿ ಬೆಲೆ ಇರಲ್ಲ. ಯಾಕೆ ಅಂತಂದರೆ ಭಾವನಾತ್ಮಕವಾಗಿ ನೋಡಲ್ಲ ಇಂಥ ಕೇಸ್ಗಳನ್ನು. ಇದು ಮರ್ಡರ್ ಕೇಸ್, ಕೊಲೆ ಕೇಸ್. ಹಾಗಾಗಿ ಕಣ್ಣೀರಿಟ್ಟರು ಅಷ್ಟೇ, ಹಿಡಿದಿದ್ರು ಅಷ್ಟೇ. ಕೋರ್ಟ್ ಕಾನೂನು ಪ್ರಕಾರ ಏನು ಮಾಡಬೇಕು, ಏನು ಡಿಸಿಷನ್ ತಗೋಬೇಕು ಅದನ್ನು ತಗೊಂಡಿದೆ. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅವರಿಗೆ ಕಸ್ಟಡಿಗೆ ಕೊಡಲಾಗಿದೆ. ದರ್ಶನ್ ಅವರನ್ನು 13 ಮಂದಿಯನ್ನು ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿ ಕೋರ್ಟ್ ಈಗ ಆದೇಶವನ್ನು ಕೊಟ್ಟಿದೆ. ಈಗ ಎಲ್ಲರನ್ನೂ ಪೊಲೀಸರು ಅಗೈನ್ ಅದೇ ರೀತಿ ಕರ್ಕೊಂಡು ಬಂದು ಎಲ್ಲರನ್ನೂ ಅದೇ ವೆಹಿಕಲ್ಗೆ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಗೊತ್ತಿಲ್ಲ ಗೌಪ್ಯ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರಾ ಅಥವಾ ಇವತ್ತೇ ಸ್ಪಾಟ್ ಮಹಜರ್ ಮಾಡೋದಕ್ಕೆ ಏನಾದ್ರು ಕರ್ಕೊಂಡು ಹೋಗ್ತಾರಾ ಗೊತ್ತಿಲ್ಲ.